ಈ ಬಾರಿ ಮೈಸೂರು ದಸರಾವನ್ನ ಪೌರ ಕಾರ್ಮಿಕರಿಂದ ಉದ್ಘಾಟನೆ ಮಾಡಬೇಕು ಅಂದ್ಬಿಟ್ಟು ಪ್ರತ್ಯೇಕಿಸಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗ್ರಹ ಮಾಡ್ತಾ ಇರ್ತಕ್ಕಂಥ. ಸೊ ಇದರ ಸಲುವಾಗಿ ಮಾತಾಡಲಿಕ್ಕೆ ಹಿರಿಯ ವಕೀಲರಾಗಿರ್ತಕ್ಕಂಥ ಟಿ ನರಸಿಂಹಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ಸೊ ಏನು ಮೈಸೂರು ದಸರಾವನ್ನ ಈ ಬಾರಿ ಪೌರ ಕಾರ್ಮಿಕರಿಂದ ಉದ್ಘಾಟನೆ ಮಾಡಬೇಕು ಅಂತಿದ್ದೀರಾ, ಈ ಥಾಟ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಬಂತು ಅಂತ ಏನು? ಅದು ನಿಜವಾಗಿ ಕೂಡ ಯಾಕಂತ ಹೇಳಿದ್ರೆ ಇಡೀ ದೇಶ ಆಗಲಿ ಏನೇ ಆಗಲಿ ಕೂಡ ನಾವು ಬೆಳಗ್ಗೆ ಎದ್ದು ಬಂದರೆ ರೋಡ್ ಆಗಲಿ ಮನೆ ಹತ್ರ ಆಗಲಿ ಬೀದಿಗಳಲ್ಲಿ ಶುದ್ಧವಾಗಿದ್ದೆಲ್ಲ ಅವ್ರನ್ನ ಈ ಥರ ಸೊಸೈಟಿಯಲ್ಲಿ ಭಾಳ ಕೀಳಾಗಿ ನೋಡ್ತಾ ಇದ್ದಾರೆ. ಅಂದರೆ ನಾನು ಕೂಡ ಇದ್ರ ಬಗ್ಗೆ ಸ್ವಲ್ಪ 20-30 ವರ್ಷದಿಂದ ಅವ್ರ ಜೊತೆಲಿ ನಾನು ಕೂಡ ಕೆಲಸ ಮಾಡ್ತಾ ಬಂದಿರೋದ್ರಿಂದ ಅವ್ರಿಗೆ ಅವರು ಕುಡಿಯೋ ನೀರು ಕೇಳಿದ್ರೆ ನೀರು ಕೊಡಲ್ಲ. ಅವರು ಮನುಷ್ಯರು ನಮಗಾಗಿರೋರು ಅವರು. ಆಮೇಲೆ ಕಸ 2ನೇ ಮಾಡಿ 3ನೇ ಮಾಡಿಂದ ಹಿಂಗೆ ಬಿಸಾಕ್ತಾರೆ ನೋಡಿ. ಮೊನ್ನೆ ತಾನೇ ಒಬ್ಬ ಹೆಣ್ಮಗು ಅಮ್ಮ ತಲೆ ಮೇಲೆ ಬಿದ್ದು ಬಾಟ್ಲ್ ಇತ್ತು, ಅದರಲ್ಲಿ ಹಿಂಗೆ ಹಾಕಿರ್ತಾರೆ, ಹಿಂಗೆ ತಲೆ ಬುರುಡೆ ಹೊಡೆದೋಯ್ತು ಅದು. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಇಬ್ಬರನ್ನ ಜ್ಞಾಪಕ ಮಾಡ್ಕೋಬೇಕು. ಒಬ್ಬ ನಿಜವಾಗಿ ಕೂಡ ಮನುಷ್ಯನಾಗಿದ್ದರು ಅವರು, ಮಹಾತ್ಮ ಗಾಂಧೀಜಿ. ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದಾಗ ಅವರು ಟಾಯ್ಲೆಟ್ ಅವರೇ ಕ್ಲೀನ್ ಮಾಡ್ಕೊಳ್ಳೋರು. ಆಮೇಲೆ ಅವರು ಕಸ್ತೂರ್ಬಾಗೆ ಹೇಳ್ತಾರೆ, ಹೆಂಡತಿಗೆ ಹೇಳ್ತಾರೆ, ನೋಡಿ ನೀವು ಕೂಡ ಅಷ್ಟೇ, ನಾನು ಮಾತ್ರ ಮಾಡೋದು ನೀನು ಕೂಡ ಮಾಡಬೇಕಂತ. ಕಸ್ತೂರ್ಬಾ ಇಲ್ಲ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಅಯ್ಯಮ್ಮನಿಗೆ ಕೆನ್ನೆಗೆ ಹೊಡಿತಾರೆ. ಅಂಥ ಒಂದು ದೇಶ ಇದು. ಆಮೇಲೆ ಒಬ್ಬರು ಆ್ಯಕ್ಟ್ರು ಇದ್ದಾರೆ, ನಮ್ಮ ಇದರಲ್ಲಿ ಒಬ್ಬ ಆ್ಯಕ್ಟ್ರು ಇದ್ದಾರೆ, ಅವರು ಕೂಡ ಪ್ರಧಾನಿ ಆಗಿದ್ದಾರೆ, ಈಗಲೂ ಕೂಡ ಅವರೇ ಪ್ರಧಾನಿ. ಅವರು ಕೆಲವು ವರ್ಷಗಳಿಗೆ ಮೊದಲು ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವರು ಪಾದ ಪೂಜೆ ಮಾಡಿದ್ರು. ಅಷ್ಟೇ ಮುಗೀತು. ಅವತ್ತು ಅಂದ್ಕೊಂಡೆ ನಾನು, ಈಗ ಇವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕುತ್ತೆ ಅವ್ರಿಗೆ, ಪ್ರಧಾನಿ ಆದರೂ ಅವ್ರನ್ನ ಗುರುತಿಸಿದ್ದಾರೆ, ಪ್ರಧಾನಿನೇ ಗುರುತಿಸಿದ ಮೇಲೆ ಇನ್ನೇನಿದೆ ಅಂದ್ಬಿಟ್ಟು ಅಲ್ಲಿಗೆ ಮುಗೀತು ಅದು. ಆದರೆ ಅವ್ರನ್ನ ಒಂದು ವಾರಕ್ಕೆ ಮೊದಲೇ ತಂದು ಅವ್ರಿಗೆ 2 ಸತಿ ಸ್ನಾನಗಳು ಮಾಡ್ಕೋಬೇಕಂದ್ಬಿಟ್ಟು 108 ಇದೆ ಬಿಡಿ ಎಲ್ಲ ಮಾಡೇ ಆಯಿತು. ಅದರಿಂದ ಇದು ಒಂದು ನಮ್ಮ ರಾಜ್ಯದಲ್ಲಿ ಇದು ಒಂದು ಸ್ಟಾರ್ಟ್ ಆದರೆ ಇದು ಬೇರೆ ಕಡೆ ಕೂಡ ಹರಳುತ್ತೆ. ಇದು ಇವ್ರು ಮಾತ್ರ ಅಲ್ಲ, ನಾಳೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ನರ್ಸ್ಗಳಾಗಲಿ ಮತ್ತು ಬೇರೆ ಇದು ಕ್ಷೇತ್ರದಲ್ಲಿರೋ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು. ಇನ್ನು ಎಷ್ಟು ದಿವಸ ಬೇರೆ ಆ್ಯಕ್ಟ್ರುಗಳು ಅವರು ಇವರಂತ ಇದೆಲ್ಲ ಅದು ಇರಬೇಕು. ಬಟ್ ಮುಖ್ಯವಾಗಿ ಇವ್ರಿಗೆ ಒಂದು ಅವಕಾಶ ಕೊಡೋದು ಭಾಳ ಒಳ್ಳೇದಂತ ಕಾಣುತ್ತೆ. ಸರ್, ಕಳೆದ ಬಾರಿ ಭಾನು ಮುಕ್ತಾ ಅವರಿಂದ ಉದ್ಘಾಟನೆ ಮಾಡಿದ್ರು. ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಸರ್, ಮಾಡಿಸ್ತಾರಾ ಏನು ಅಂತ? ಯಾಕಂದ್ರೆ ವಿಧಾನಸಭೆಯಲ್ಲಿ ಈಗಾಗಲೇ ಮಳವಳ್ಳಿ ಶಿವಣ್ಣನವರು ಧ್ವನಿ ಎತ್ತಿದ್ದಾರೆ. ಸೊ ಅವ್ರ ಮಾತಿಗೆ ಮಣ್ಣದು ಏನಾದ್ರು ಭರವಸೆ ಇದೆಯಾ ಅಂತಕ್ಕಂಥದ್ದು? ಇಲ್ಲ, ಭರವಸೆ ಅನ್ನೋಕ್ಕೆ ಬದಲು ಇದು ಮಾಡಬೇಕಿದು. ನಾನು ಮುಖ್ಯಮಂತ್ರಿ, ಹೌದು ನಾನೇ ಮುಖ್ಯಮಂತ್ರಿ, ಎಲ್ಲನೂ ನನ್ನ ತಲೆಗೆ ಬರಲ್ಲ. ನನಗೆ ಆದಂಥ ಒಂದು IAS ಒಂದು ದೊಡ್ಡ ಒಂದು ತಂಡ ಇದೆ. ಇದು ಶಿವಣ್ಣ ಹೇಳಿದಾರಲ್ಲ, ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಈ IAS ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರಿಗೆ ಹೇಳ್ಬೇಕಾಗಿತ್ತು. ಅವ್ರು ಹೇಳಿ, ಯಾಕಂತೇಳಿದ್ರೆ ಇದೊಂದು ಸರ್ಕಾರಕ್ಕೊಂದು ಪ್ರಮೋಷನ್ ಕೂಡ ಆಗುತ್ತೆ. ಇದಾದರೆ ಪಕ್ಕದಲ್ಲಿ ತಮಿಳ್ನಾಡು ಇದೆ, ಕೇರಳ ಇದೆ, ಆಂಧ್ರ ಇದೆ, ಸ್ವಲ್ಪ ಮುಂದೆ ಹೋದರೆ ಉತ್ತರ ಭಾರತ ಇದೆ. ಇವೆಲ್ಲ ಆದರೆ ಒಂಥರ ಪ್ರಮೋಷನ್ ರೀ. ಬೇರೆ ಕಡೆ ಪ್ರಪಂಚದಲ್ಲಿ ಅವ್ರು ನೋಡ್ತಾರೆ ನಮ್ಮನ್ನ. ಇದು ಅದರಿಂದ ನಮ್ಮ ಭಾರತಕ್ಕೆ ಆದಂಥ ಒಂದು ಒಳ್ಳೆಯ ಒಂದು ಹೆಸರಿದೆಲ್ಲ ಅದು ಮತ್ತೆ ಅದು ರಿಕವರ್ ಆಗ್ಬೋದು.